ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಮತ್ತೊಂದು ಆಘಾತ ಎದುರಾಗಿದೆ. ಸಿದ್ದು ಸರ್ಕಾರದ ಮೇಲೆ ಮುನಿಸಿಕೊಂಡಂತಹ ಪಂಚಮಸಾಲಿ ಸಮಾಜ ಸಿದ್ದರಾಮಯ್ಯ ಸಿಎಂ ಆಗಿರುವವರೆಗೂ ಕೂಡ ಮೀಸಲಾತಿಯನ್ನ ನಾವು ಕೇಳೋದಿಲ್ಲ ಅಂತ ಹೇಳಿ ಅಥಣಿಯಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ನಮ್ಮನ್ನ ಹೊಡೆಯುವ ಕೆಲಸವನ್ನ ಮಾಡಿದ್ದಾರೆ, ಸಂವಿಧಾನಿಕ ಹೋರಾಟ ಅಂತ ಹೇಳಿ ಅಧಿವೇಶನದಲ್ಲಿ ಮಾತನಾಡಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಸಿಎಂ ಆಗಿರುವವರೆಗೂ ಕೂಡ ನಾವು ಮೀಸಲಾತಿಯನ್ನ ಕೇಳೋದಿಲ್ಲ. ಪಂಚಮಸಾಲಿ ಶಾಸಕರು ಸಮಾಜದ ಋಣ ತೀರಿಸುವ ಕೆಲಸವನ್ನ ಮಾಡಲಿ, ಋಣ ತೀರಿಸುವ ಕೆಲಸ ಮಾಡಿದ್ರೆ ಇತಿಹಾಸದಲ್ಲಿ ಉಳಿಯುತ್ತೀರಿ ಅಂತ ಹೇಳಿ ಅಥಣಿಯಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ಥಳಗಳ ಅಧಿವೇಶನದಲ್ಲಿ ಈ ಸಮಾಜದ ಅನ್ನ ಉಂಡಂಥ ಜನ ಈಗ ಧ್ವನಿ ಎತ್ತೋದು ಕೆಲಸ ಮಾಡಲಿ. ನಾವಂತರೂ ಸರ್ಕಾರಕ್ಕೆ ಇನ್ಮೇಲೆ ಮೀಸಲಾತಿ ಬೇಕು ಅಂತೇಳಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರೋವರೆಗೂ ಕೇಳೋಕ್ಕೆ ಹೋಗಲ್ಲ. ಯಾಕೆ ನಮಗೆ ಅವ್ರು ಹೊಡೆದಿದ್ದಾರೆ, ನಮ್ಮ ಬಗ್ಗೆ ಅವಹೇಳನಕಾರಿಯಾಗಿ ಅಧಿವೇಶನ ಮಾತಾಡಿದ ಮೇಲೆ ಅವರು ಇರೋವರೆಗೂ ಕೇಳೋದಕ್ಕಿಂತ ಜನರ ಬಳಿ ನ್ಯಾಯ ಕೇಳ್ತೀವಿ. ಜನ ಏನು ತೀರ್ಮಾನ ಕೊಡ್ತಾರೋ ಅದನ್ನು 2022 ಇಸ್ವಿಗೆ ಆ ನಿರ್ಧಾರ ಪ್ರಕಟಗೊಳಿಸ್ತೀವಿ. ಚಳಿಗಾಲ ಅಧಿವೇಶನದಲ್ಲಿ ನಾನು ವಿಧಾನಸೌಧ ಮುತ್ತಿಗೆ ಹಾಕೋದು ಹೋರಾಟ ಅಂತೇಳಿ ಹೇಳೋದಕ್ಕಿಂತ 50,000 ಪಂಚಮಸಾಲಿ ಬಾವುಟಗಳೊಂದಿಗೆ ಬೃಹತ್ ಸಮಾವೇಶ ಮಾಡ್ತೀವಿ, ಜಾಗೃತಿ ಉಂಟು ಮಾಡ್ತೀವಿ. ಅವ್ರ ಮತ್ತೆ ಕೇಳೋಕ್ಕೆ ನಾವು ಹೋಗಲ್ಲ. ಯಾಕೆ ನಮಗೆ ಹೊಡೆದಾರೆ, ನಮಗೆ ಅಗೌರವ ಮಾಡಿದ್ದಾರೆ. ನಮ್ಮ ಹೋರಾಟವನ್ನು ಅಸಂವಿಧಾನಿಕ ಅಂತ ಅಧಿವೇಶನ ಮಾತಾಡಿದ ಮೇಲೆ ಅವ್ರಿಗೆ ಯಾಕೆ ನಮ್ಮಿಂದ ಅವ್ರಿಗೆ ಯಾಕೆ ಮುಖ್ಯಮಂತ್ರಿ ಉಜ್ವಲ ಮಾಡೋದು? ಅವ್ರು ಕೊಡಲ್ಲ ಅಂದಮೇಲೆ ಅವ್ರಿಗೆ ಕೇಳೋಕ್ಕಿಂತ ಬಸವ ಕಲ್ಯಾಣದಿಂದ 8ನೇ ಹಂತದ ಹೋರಾಟವನ್ನು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಜನರ ಜೊತೆ ಚರ್ಚೆ ಮಾಡಿಕೊಂಡು ಅವ್ರು ಏನು ಸಲಹೆ ಕೊಡ್ತಾರೋ ಆ ಸಲಹೆ ಸ್ವೀಕಾರ ಮಾಡಿಕೊಂಡು ಹೋರಾಟ ನಿರಂತರವಾಗಿ ಮುಂದುವರಿಸೋ ಪ್ರಯತ್ನ ಮಾಡ್ತೀವಿ. ನೀವು ಶಾಸಕರಾಗಲಿಕ್ಕೆ ಕೇವಲ ನಮ್ಮ ಸಮುದಾಯ ಮತಗಳು ಅಷ್ಟೇ ಕಾರಣ ಆಗಲ್ಲ, ಎಲ್ಲ ಸಮಾಜದ ಓಟ್ಗಳು ಬೇಕಾಗತ್ತೆ. ನಮಗೆ ಗೊತ್ತು, ನಿಮಗೆ ಗೊತ್ತು. ಆದರೂ ಈ ಸಮಾಜದ ಹೆಸರು ಹೇಳ್ಕೊಂಡು ನಿಮ್ಗೆ ಟಿಕೆಟ್ ಕೊಟ್ಟರ ಮೇಲೆ ಈ ಸಮಾಜದ ಹೋರಾಟದಿಂದ ನೀವು ಗೆದ್ದಿದ್ದೀರಿ. ಈ ಋಣ ತೀರ್ಸೋ ಕೆಲಸ ಮಾಡಿದರೆ ಇತಿಹಾಸ ನೀವು ಉಳಿತೀರಿ. ಋಣ ತೀರಿಸೋ ಕೆಲಸ ಮಾಡದೆ ಹೋದರೆ ಇತಿಹಾಸ ನೀವು ಅಳೆದು ಹೋಗ್ತೀರಿ. ಹಾಗೆ ಉಳಿಯುವಂಥದ್ದು ಅಳೆಯುವಂಥ ನಿಮ್ಮ ಕೈಲಿದೆ. ಇನ್ಮೇಲೆ ಮನಸ್ಸು ಪರಿವರ್ತನೆ ಮಾಡಿಕೊಂಡು ಸಮಾಜ ಅನ್ನೋ ತಾಯಿಗೆ ಋಣ ತೀರಿಸೋ ಕೆಲಸ ತಾವೆಲ್ಲ ಮಾಡಿರಿ ಅಂತೇಳಿ ಬಹುತೇಕ ಎಲ್ಲರೂ ಸಪೋರ್ಟ್ ಮಾಡ್ಯಾರ. ಕೆಲವ್ರು ಏನು ಹಿಂದೇಟ್ ಆಗ್ತಿದ್ರೆ ಅವರೆಲ್ಲರೂ ಋಣ ತೀರಿಸೋ ಕೆಲಸ ಮಾಡಲಿ ಅಂತೇಳಿ ನಮ್ಮವ್ರಿಗೆ ಹೇಳ್ತೇನೆ, ಉಳಿದವ್ರಿಗೆ ಹೇಳ್ತೇನೆ. ಸ್ಥಳಗಳ ಅಧಿವೇಶನದಲ್ಲಿ ಈ ಸಮಾಜದ ಅನ್ನ ಉಂಡಂಥ ಜನ